ಇವತ್ತಾಯ್ತಪ್ಪ, ನೀವು ನಿಮ್ ಪ್ರಧಾನಮಂತ್ರಿ ಅವ್ರ ಹತ್ರ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ, ಅಥವಾ ಬಿಜೆಪಿ ಅವ್ರ ಹತ್ರ ಹೇಳಿಸ್ಬಿಡಿ, ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಕೊಡಿ ಅನ್ನುವಂತ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ. ಹೇಗ್ ಹೇಳಲ್ಲ. ಸಾಧ್ಯ? ನೀವೇ ಹೇಳಿದ್ರಿ ಸೌಹಾರ್ದತೆಯಲ್ಲಿ ಬದುಕಬೇಕು ಅಂತ. ಹೇಗ್ ಸಾಧ್ಯ? ಕನ್ನಡಿಗರಿಗೆ ಕನ್ನಡದ ಉದ್ಯೋಗ ಅಂದ್ರೆ ಯಾವ ಆಂಗಲ್ ಅಲ್ಲಿ ಅದು? ಸೆಕ್ಯುಲರ್ ನನಗೆ ಮೊದಲು ಕಲಿಸ್ಕೊಟ್ಟಿದ್ದೆ ನನ್ನ ಭಾಷೆ ಕನ್ನಡ. ಕನ್ನಡ ಅನ್ನೋ ಭಾಷೆನೇ ಜಾತ್ಯತೀತವಾದಂತ ಭಾಷೆ. ಕರ್ನಾಟಕ ಅನ್ನೋ ನೆಲಾನೇ ಜಾತ್ಯತೀತವಾದಂತ ನೆಲ. ನಾವು ಭ್ರಾತೃತ್ವದಿಂದ ಸಹೋದರತ್ವದಿಂದ ಬಾಳ್ಬೇಕು ಅಂತ ಅಂದಾಗ ನಮ್ ಅವಕಾಶಗಳನ್ನೆಲ್ಲ ಬಿಟ್ಕೊಡೋದು ಅಂತಲ್ಲ. ಈ ಕರ್ನಾಟಕದ ನೆಲದಲ್ಲೂ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ. ಇಲ್ಲಿ ಕನ್ನಡ ಮಾತಾಡೋದೇ ಒಂದು ಸಮುದಾಯ. ಇಲ್ಲೆಲ್ಲ ಕನ್ನಡಿಗರು ಕೂಡ ಒಂದು ಕಮ್ಯುನಿಟಿ ಅಂತ ನಾನು ನೋಡ್ತೀನಿ. ಕರ್ನಾಟಕದವರು ನಾವೆಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ಗೊತ್ತಾ? ಎಷ್ಟು ಟ್ಯಾಕ್ಸ್ ಲಾಸ್ ಆಗಿದೆ ಗೊತ್ತಾ? 1,87,876 ಕೋಟಿ ಟ್ಯಾಕ್ಸ್ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಬೇಕಿದೆ. ಇಷ್ಟು ಟ್ಯಾಕ್ಸ್ ಪೆಂಡಿಂಗ್ ಇದೆ. ಉದ್ಯೋಗದಲ್ಲೂ ನೀವು ನಮಗ್ ಪಾಲ್ ಕೊಡಲ್ಲ, ನಮಗ್ ಬರ್ಬೇಕಾಗಿದ್ದಂತಹ ಹಕ್ಕುಗಳನ್ನು ನೀವು ಕೊಡಲ್ಲ, ನೀವ್ ಎಲ್ಲಾನು ನಮ್ಮಿಂದ ಕಿತ್ಕೊಳ್ತೀರಾ, ನಮ್ಗೇನು ವಾಪಸ್ ಕೊಡಲ್ಲ. ಇಲ್ಲಿ ಬಂದು ಇಲ್ಲಿ ಕಟ್ಟಿರುವಂತಹ ಕಂಪನಿಗಳಲ್ಲಿ ನಮ್ ಜಾಗ, ನಮ್ ಹೊಲ, ನಮ್ ಗದ್ದೆಗಳನ್ನ ತೆಗೆದಾಕಿ ಅಲ್ಲಿ ಕಟ್ಟಿರೋ ಕಟ್ಟಡಗಳಲ್ಲಿ, ಬಿಲ್ಡಿಂಗ್ಗಳಲ್ಲಿ ನಮ್ಮ ಕನ್ನಡಿಗ ಉದ್ಯೋಗ ಇಲ್ಲ ಅಂತ ಅಂದ್ರೆ ಅದು ಅಫ್ಕೋರ್ಸ್ ಹರ್ಟ್ ಆಗೋ ಮ್ಯಾಟ್ರು. ಅಫ್ಕೋರ್ಸ್ ನಾವು ನಮ್ಮ ಹಕ್ಕನ್ನ ಕೇಳೋ ಮ್ಯಾಟ್ರು. ನನಗೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮೊದಲು ಉದ್ಯೋಗ ಸಿಗಬೇಕು.